ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈ ವ್ರತ ಉಪವಾಸಾದಿಗಳಿಂದ ಏನಾಗ್ತಾ ಬರುತ್ತಿದೋ ನಮಗೆ ಆ ಸತ್ವಗುಣ ಬರೋದಿಲ್ಲ. ಈ ಶುದ್ಧ ಸತ್ವಗುಣ ಬಂದು ಗೊತ್ತಾಯ್ತಾ, ಆ ಸತ್ವಗಳಿಗೆ ಲಿಂಕ್ ಕೊಡುತ್ತೆ. ಅಪ್ರಾಕೃತ ಸತ್ವ ಸಿರಿಚಾಪಕರಿ ಏನಾಗಬೇಕಾಗ ಇವತ್ತು ಮಡಿ ಪದಾರ್ಥ ಬಿಟ್ಟು ಮಡಿಯಾಗಿ ಮುಟ್ಟಬೇಕಲ್ಲ, ಹಾಗೆ ಈ ಪ್ರಾಕೃತ ಸತ್ವ ಏನು ಮಾಡ್ತಾ ಹೋಗುತ್ತೆ. ವ್ರತ ಉಪವಾಸಗಳಿಂದ ತೀವ್ರೈಹಿ ಪಯೋರಥ ಮುಖೈಹಿ ಆ ರೀತಿ ಮಾಡ್ತಾ ಬಂದಿದ್ದಕ್ಕೆ ಆಚಾರ ಪ್ರವೇಶ ಮಾಡ್ತಿರಲಿಲ್ಲ. ದೊಡ್ಡವ್ರು ಬರ್ತಾರೆ, ಮನೆ ಕ್ಲೀನ್ ಮಾಡೋದಿಲ್ಲ, ಸ್ವಲ್ಪ ಮನೆ ಕ್ಲೀನ್ ಮಾಡಿದಾಗ ಅವರೆಲ್ಲ ಶುದ್ಧ ಆಯ್ತು. ದೇಹ ಶುದ್ಧವು ದೇಹ ಶುದ್ಧಿ ಮತಿ ಮಾತ್ರ ಮಥಾಲಭೇತ. 12 ಸೇವೆ ಮಾಡಿದ್ದಕ್ಕೆ ಏನಾಯ್ತು, ಅವ್ರ ದೇಹ ಅತ್ಯಂತ ಶುದ್ಧವಾಯಿತು. ಆಗ ವಾಯುದೇವ್ರ ಪ್ರವೇಶ ಬರಲಿಕ್ಕೆ ಅದು ಅನುಕೂಲ ಆಯಿತು. ಇಲ್ಲರೂ ಆಗ್ತಿರ್ಲಿಲ್ಲ. ನಾವು ಬಡಿ ಮೇಂಟೈನ್ ಮಾಡದೆ ಹೋದರೆ ಏನು ಬರೋದಿಲ್ಲ, ವಾಯುದೇವರು ಬರೋದಿಲ್ಲ ಅಂದರೆ ಜ್ಞಾನ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಓಂ ನಾರಾಯಣಂ ಗುಣೈಃ ಸರ್ವೈರ್. ನಾವು ಎಲ್ಲಿ ಶುದ್ಧ ಅಂತ ಹೇಳ್ತೀವೋ ವಾಯುದೇವರು ನೆನಪಾಗಬೇಕು. ಶುದ್ಧೇ ಭಾಗವತೆ ಧರ್ಮೇ ನಿರತ ಮೃಗೋದರ. ಆದ್ದರಿಂದ ಆ ಶುದ್ಧತ್ವ ಯೋಚನೆ ನಮ್ಮ ಬಡಿ ಮೇಲೆ ಎಲ್ಲ ಮಿಕ್ಸ್ ಆಗಿರ್ತವೆ. ಯಾವಾಗಲೂ ಬಡಿಯೋರು ಪವನ ಪಾವನ. ಅವ್ರು ಮುಟ್ಟಿದ ತಕ್ಷಣ ಏನಾಗಿಬಿಡುತ್ತೆ ಅದು, ಅವರು ಪಾವನ ಅಲ್ಲ, ಮುಟ್ಟಿದ್ದೆಲ್ಲ ಪಾವನ. ಅದು ಶ್ರೇಷ್ಠ. ಇವ್ರು ಮುಟ್ಟಿದ್ರೆ ಮೈಲಿಗೆ ಆಗಿಬಿಡ್ತಾರೆ. ಇವ್ರು ಮುಟ್ಟಿದ್ರೆ ಪಾವನ ಆಗೋದಿಲ್ಲ, ಮೈಲಿಗೆ ಕೂತ್ಬಿಡ್ತಾರೆ. ವಾಯುದೇವರು ಮೈಲಿಗೆ ಆಗೋದೇ ಇಲ್ಲ, ಪರಿಶುದ್ಧ. ಅದಕ್ಕೆ ಮುಖ್ಯ ಪ್ರತಿಮಾ ವಾಯುದೇವ, ಎಂದೂ ಮೈಲಿಗೆ ಆಗೋದಿಲ್ಲ. ಆದ್ದರಿಂದ ಅವರ ಅಂತರ್ಯಾಮಿ ಜಾತಕ ಮಾಡಬೇಕು ಅಂದರೆ ಬಡಿಯ ಮೈಲಿಗೆ ಆಗೋ ಚಾನ್ಸೇ ಇಲ್ಲ. ಉಳಿದವ್ರನ್ನ ನಾವು ಪ್ರತ್ಯೇಕ ಮಾಡಿಕೊಂಡ್ರೆ ಏನಾಗುತ್ತೆ, ಅಸುರಾವೇಶ. ಅದೇ ಮೈಲಿಗೆ ಅಂದರೆ ಅಸುರಾವೇಶ ಬರೋದಕ್ಕೆ ಮೈಲಿಗೆ ಅಂತ ಕರೆಯೋದು. ಈಗ ಏನಾಯಿತು, ಎಲ್ಲದಕ್ಕೂ ಸೃಷ್ಟಿ ಹೇಳ್ತಾ ಬಂದಿರಿ, ಒಂದಲ್ಲ ಒಂದು ಸೃಷ್ಟಿ ಏನೋ ಹೇಳಿದ್ರಿ. ದೇವರಿಗೆ ಹೇಳಕ್ಕೆ ಬರುತ್ತೆ, ಹೇಳಕ್ಕೆ ಬರೋದಿಲ್ಲ. ಯಾವ ಅರ್ಥದಲ್ಲೂ ಏನು ಹೇಳಬಾರ್ದು, ದೇವರಿಗೆ ಸೃಷ್ಟಿ ಹೇಳೋದಕ್ಕೆ ಹೋಗಬಾರ್ದು. ಯಾತಕ್ಕೆ, ಅವನು ಸೃಷ್ಟಿ ಕಾರಣನೇ ಹೊರತು ಸೃಷ್ಟನ ಪರಿಸ್ಥಿತಿ ಸೇರೋದೇ ಇಲ್ಲ. ಆದ್ದರಿಂದ ಅಸಂಭವ ಅಂತ ಕರೆಕ್ಟ್, ಇಂಪಾಸಿಬಲ್. ದೇವರಿಗೆ ಹೆಸರು ತರಲಿಕ್ಕೆ ಹೋಗಬಾರ್ದು. ಅಸಂಭವಸ್ತು ಸತೋ ಅನುಪಪತ್ತೇ ಓಂ. ಯಾಕೆ ಉಪಪತ್ತಿ ಕಾರಣ ಇಲ್ಲ. ಆದ್ದರಿಂದ ಸತಃ ಅಂದರೆ ಬ್ರಹ್ಮಣ, ಪರಮಾತ್ಮನೇ ಸೃಷ್ಟಿ ಹೆಸರನ್ನೇ ಚಿಂತನೆ ಮಾಡಲಿಕ್ಕೆ ಹೋಗಬೇಡಿ. ಆದ್ದರಿಂದ ಉಳಿದು ಯಾವುದು ಸೃಷ್ಟಿ ಯಾವಾಗಿಲ್ಲ, ಲಯನೂ ಇಲ್ಲ. ಲಯ ಬೇಕಾದ್ರೆ ಏನಾಗಬೇಕು, ಫಸ್ಟ್ ಅದು ಸೃಷ್ಟಿ ಆಗಬೇಕು. ಆದ್ದರಿಂದ ಸೃಷ್ಟಿನೇ ಇಲ್ಲ, ಲಯನೇ ಇಲ್ಲ. ಊರಿಗೆ ಯಾವಾಗ ಬಂದಿರಲ್ಲ, ಹೋಗೇ ಇಲ್ಲ ಅನ್ನೋಂಥ. ಅವಾಗ ಏನಾಯಿತು, ಬರೋದು ಯಾವಾಗ, ಹೋದರೆ. ದೇಹ ಬಂದರೆ ಹೋಗಬೇಕು, ದೇಹ ಬರೋದಿಲ್ಲ, ಆದ್ದರಿಂದ ಹೋಗೋದೇ ಇಲ್ಲ. ಅದನ್ನಿನ್ನೂ ಸ್ಪಷ್ಟ ಮಾಡಕ್ಕೆ ಮುಂದಿನ ಅಧಿಕರಣ ಬರುತ್ತೆ. ಅದಕ್ಕೆಲ್ಲ ನಿನ್ನೆ ಓದಿದೆ ಅದನ್ನೆಲ್ಲ. ಅವಿಕಾರೋಪಿ ಭಗವಾನ್ ವಿಭಿನ್ನ, ಪರಮಾತ್ಮ ವಿಕಾರಗಳೇ ಇಲ್ಲ ಅಂತೇಳಿ. ಓಂ ತೇಜೋ ಅತಃ ತಥಾ ಹಿ ಆಹ ವಾಯೋರಗ್ನಿ ಇತ್ಯಾದೇಹ ನಾಣ್ಯತಃ ಉತ್ಪತ್ತಿರ್ಗ್ರಾಹ್ಯ ಅತಏವ ಪರಾತ್ ತದಪಿ ಜಾಯತೆ ತತ್ತೇಜೋ ಅಸೃಜ ಅತ ಇತಿ ಹ್ಯಾಹ ಕಾರಣತ್ವೇನ ಇತ್ಯುಕ್ತೇಪಿ ಅಮುಖ್ಯತೆಯ ಅನ್ಯೇಷಾಮಪಿ ಶಬ್ದೋಕ್ತತ್ವಾತ್ ಪುನರುಕ್ತಿ ಉಭಯ ಕಾರಣತ್ವ ನಿವೃತ್ತ್ಯರ್ಥಂ. ನೋಡಿ, ಹೊಸ ವಿಷಯ ಚೇಂಜ್ ಮಾಡಿದರೆ. ಇಲ್ಲಿ ಇಷ್ಟೊತ್ತೊಂದು ಘಟ್ಟ ಬಂತೀಗ. ದೇವರು ಸರ್ವ ಸೃಷ್ಟಿಕರ್ತ ಅಂತ ಆಯ್ತು. ಅದಕ್ಕೆ ಏನು ಸಮಸ್ಯೆ, ಕೆಲವು ಸೃಷ್ಟಿನೇ ಆಗಿಲ್ಲ ಅಂತ ಗಲಾಟೆ ಮಾಡಿದರೆ ಉತ್ತರ ಕೊಟ್ಟಾಯ್ತು. ಇದೊಂದು ಹೊಸ ಶುರುವಾಯಿತು ವಿಷಯ. ನೋಡಿದ್ರಾ, ದೇವರು ಎಲ್ಲ ಮಾಡ್ತಾನೆ ಅಂತ ಹೇಳಿದರೆ ತಪ್ಪದು. ಕೆಲವೊಂದು ಮಾಡ್ತಾನೆ ಅಂತ ಹೇಳಿ ಗೊತ್ತಾಯ್ತು. ಯಾಕೆ ಕೆಲವೊಂದು ಯಾಕೆ ಮಾಡೋದಿಲ್ಲ ಅಂದರೆ ಸೃಷ್ಟಿನೇ ಇಲ್ಲ ಅಂತ ಹೇಳಿದ. ಕೆಲವಿದೆ. ಈಗ ಒಂದು ವಾಕ್ಯ ತೋರಿಸ್ತೀನಿ ನಾವೀಗ. ಏನು ಹೇಳಿದರು, ವಾಯೋರಗ್ನಿ ಆಕಾಶಾದ್ ವಾಯು ವಾಯೋರಗ್ನಿ ಅಂತಿದೆ. ಗೊತ್ತಾಯ್ತಾ. ಅಗ್ನಿ ಸೃಷ್ಟಿ ಮಾಡೋದು ಯಾರು, ನೀವು ಹೇಳೋದೇನು ವಿಷ್ಣು ಸೃಷ್ಟಿ ಮಾಡ್ತಾರೆ ಅಂತೇಳಿ. ತಪ್ಪಾಗಲಿಲ್ಲ, ಅರ್ಥ ಆಯ್ತಾ. ವಾದ ಮಾಡೋ ಎಲ್ಲಿಗೆ ಹೋಗ್ತಾರೆ ಅಂದರೆ ಈಗ ಒಟ್ಟು ನಮ್ಮನ್ನು ಬೈಬೇಕು ಅವರು. ನೀವು ಹೇಳಿ ಸರಿ ಇಲ್ಲ ಅಂತ ಹೇಳಿದ್ರು. ನಾವೇನು ಮಾಡಬೇಕೀಗ, ನಾವು ಹೇಳಿ ಸರಿ, ನೀನು ಹೇಳ್ತಿರೋದು ತಪ್ಪು ಅಂತ ಹೇಳಿದ್ರು. ಇದು ಸಿದ್ಧಾಂತ. ಅಂದರೆ ಡಿಫರೆನ್ಸ್ ಗೊತ್ತಾಯ್ತಾ. ಈಗ ಸೃಷ್ಟಿಕರ್ತನೇ ಅಲ್ಲ ಅಂತ ಅಲ್ಲಿ ವಾದ ಬಂತಾರೋ ಸೃಷ್ಟಿಕರ್ತ. ಈಗ ಇನ್ನೊಬ್ಬರಿದ್ದಾರೆ ಸೃಷ್ಟಿಕರ್ತ ಅಂತ ಶುರು ಮಾಡಿದ್ರು. ವಾಯುವಿನಿಂದ ಅಗ್ನಿ ಹುಟ್ಟಬೇಕಾದ್ರೆ ಗೊತ್ತಾಯ್ತಾ, ಹುಟ್ಟಬೇಕಾದ್ರೆ ನೀವೇನು ಮಾಡಿದಿರಿ, ಈಗ ವಿಷ್ಣುವಿನಿಂದ ಅಗ್ನಿ ಅಂತ ಹೇಳ್ತೀರಿ, ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಇದು ವೆರಿ ಇಂಪಾರ್ಟೆಂಟ್. ಇನ್ನೂ ತಗೊಳ್ಳಿ, ಹೋಗ್ಬಿಡಿ. ನಾವೆಲ್ಲ ನಮ್ಮಪ್ಪನಿಂದ ಹುಟ್ಟಿದ್ವಿ, ನೀವ್ಯಾಕೆ ದೇವ ಯಾಕೆ ಬೇಕಂತ ಕೇಳಿದ್ರೆ ಇದೇ ಉತ್ತರ. ಇದೆ ಏನು ಉತ್ತರ ಅಂದರೆ, ಹೌದು, ಹಿಂದಿನ ಬಿಟ್ಟುಬಿಟ್ಟಿದ್ದೀನಿ. ಈಗ ವಾಯು ಇಂದ ಆಕಾಶಾದ್ವಾಯು ಇದೆ. ಈಗ ಆಕಾಶ ಅಂದರೆ ಯಾರು, ಆಕಾಶದ ಸ್ಥಲಿಂಗ ದೇವರು ಅಂತ ಹೇಳಿದೆ ಈಗಾಗಲೇ. ಅದಕ್ಕೆ ಬುದ್ಧಿವಂತಿಕೆ ಏನು ಮಾಡಿದೆ, ಅದು ಬಿಟ್ಟುಬಿಟ್ಟ. ಅದನ್ನು ನನಗೆ ಬೇಕಾದ ಮಾತ್ರ ತಗೊಂಡು ಭಾಗನ ನೆಕ್ಸ್ಟ್ ಹಿಂದೆ ನೋಡು ಅಂತ ಹೇಳಿದ್ರಾಗ. ಹಿಂದೆ ನೋಡಿ ಏನಿದೆ, ಮೇನ್ ಆಕಾಶ, ಆಮೇಲೆ ಆಕಾಶ ವಿಷ್ಣು ಅಂತಲೇ ಅರ್ಥ. ಆಕಾಶಾದ್ವಾಯು ವಾಯೋರಗ್ನಿ ಸರಿ ಇದೆಯಲ್ಲ. ಏಷ ಏವ ಪರಾತ್ ತದಪಿ ಜಾಯತೆ. ಇದು ಸರಿಯಾಗಿ ನೋಡ್ಬೇಕೀಗ. ಇಲ್ಲೂ ಕೂಡ ವಿಶೇಷ ತಿಳ್ಕೊ. ಸರಿ, ಅಗ್ನಿ ಹುಟ್ಟಕ್ಕೆ ವಾಯು ಬೇಕು ಅಂತ ಅರ್ಥನೇ ಹೊರತು ವಾಯುವಿನಿಂದನೇ ಅಗ್ನಿ ಹುಟ್ಟುತ್ತೆ ಅಂತಲ್ಲ.
ವಾಯು ಹುಟ್ಟೋದಕ್ಕೆ ಬೇಕು, ಅಂದರೆ ವಾಯು ಬಿಟ್ಟು ಬೇರೆ ಬೇಕಿಲ್ಲ ಅಂತ ಅರ್ಥ ಅಲ್ಲ. ಏನು ಬೇಕದಕ್ಕೆ? ಲಕ್ಷ್ಮೀನಾರಾಯಣರ ಅನುಗ್ರಹ ಬೇಕು, ಆಮೇಲೆ ವಾಯು, ಆಮೇಲೆ ಅಗ್ನಿ ಬರಬೇಕು, ಹೊರತೇನು ಬರೋದಿಲ್ಲ, ಬರೋದಿಲ್ಲ. ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಈಗ ಎಲ್ಲದಕ್ಕೂ ಉತ್ತರ. ಈಗ ಎಲ್ಲೆಲ್ಲಿ ಇವರೆಲ್ಲ ನಮ್ಮ ಸೈನ್ಸ್ ಏನು ಮಾಡುತ್ತೆ ಈಗ ನೋಡಿದ್ರೆ, ಅವನಿಗೆ ರೋಗ ಬಂತು ಅಂತೀವಿ, ದೇವರ ಅಧೀನ ಅಂತ ಹೇಳಬಾರ್ದು. ಅವನು ಯಾವುದೋ ಒಂದು ಮಿಕ್ಸ್ ಆಗಿದ್ದ ಆಹಾರದಿಂದ ನೀರು ಕುಡಿದು ಅದಕ್ಕೆ ಬಂತು, ಗೊತ್ತಾಯ್ತಾ? ಕಾರಣ ಕೊಟ್ಟು ಚಪಾಡಿ ಹಾಕ್ಬಿಟ್ರೆ ದೇವರೇ ಬೇಕಿಲ್ಲ ಅಂತ ಹೇಳಿ, ಅದನ್ನು ನಾವು ಒಪ್ಪಿಲ್ಲ ಅಂತಲ್ಲ, ಅದು ಹಿಂದೆ ಹೋಗ್ಬೇಕು. ಬತ್ತೆ ನೀನೀಗ ಅದು ಎಲ್ಲಿಂದ ಬಂತದು? ಇದೇ ನೀರಿಗೆ ಯಾಕೆ ಬರಬೇಕು? ಇವ್ರು ಕೂಡ ನೀರಿಗೆ ಬರಬೇಕಾ? ಅದೇ ನೀರು ಕೂಡ ಉಳಿದ್ರೆ ಯಾಕೆ ಬರಲಿಲ್ಲ? ಇವಾಗ ಒಂದು ಕಡೆ ಊಟಕ್ಕೆ ಹೋಗಿರ್ತಾರೆ, ಕೆಲವು ಆಸ್ಪತ್ರೆ ಸರಿ ಕೆಲವು ಸೇರೋದೇ ಇಲ್ಲ. ಯಾಕೆ ಆಗಿದ್ರೆ ಇದೇ ಕಾರಣ ಆಗಿದ್ದು, ಎಲ್ಲರೂ ಸೇರ್ಬೇಕು, ಸೇರಲಿಲ್ಲ. ಯಾಕೆ? ಇಮ್ಯುನಿಟಿ ಅಂತಾರೆ. ಇಮ್ಯುನಿಟಿ ಅಲ್ಲ, ಇಮ್ಯುನಿಟಿ ಎಲ್ಲಿಂದ ಬಂತು? ಮತ್ತೆ ಪ್ರಶ್ನೆ, ಇಮ್ಯುನಿಟಿ ಎಲ್ಲಿಂದ ಬರುತ್ತೆ? ಆದ್ಮೇಲಿಂದ ಬೀಳುತ್ತಾ ಇಮ್ಯುನಿಟಿ? ಅದು ಇಮ್ಯುನಿಟಿ ಆಗ್ತಕ್ಕಂಥ ಕರ್ಮ ಅವನಿಗಿದೆ ಇಲ್ಲ. ಏನು ವ್ಯಾಕ್ಸಿನ್ ತೊಗೊಂಡ್ರೆ ಇಮ್ಯುನಿಟಿ ಬಂತು ಅಂತ ಹೇಳೋದಿಲ್ಲ, ಅಂಥ ಕರ್ಮ ಮಾಡಿದ್ದಕ್ಕೆ ಅವನಿಗೆ ಬರಲಿಲ್ಲ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಒಟ್ಟಿನ ಮೇಲೆ ನಾಸ್ತಿಕೇನು ಎಲ್ಲ ರೀತಿ ಖಂಡನೆ ಮಾಡೋಕ್ಕೆ ಹೊರಟಿರೋದು. ಇದೆಲ್ಲ ಬಿಟ್ಬಿಟ್ಟು ಏನು ಮಾಡ್ತಾರೆ? ಇದು ಉಳಿದವ್ರು ಕೇಳಬಾರ್ದು ಅಂತ ತಾವೇ ಓದ್ಕೊತ್ಕೊಂಡ್ರೆ ಉಪಯೋಗ ಇಲ್ಲ. ಡಾಕ್ಟ್ರ್ ತಾವೇ ವರ್ಷದ ಕೂತ್ಕೊಂಡ್ಬಿಟ್ರೆ ಪೇಷಂಟ್ ಹೇಗೆ ವಾಸಿ ಆಗಬೇಕು? ಅವರವ್ರನ್ನ ಮಾತಾಡ್ಕೋಬಾರದು. ಯಾರಿಗೆ ರೀಚ್ ಆಗಬೇಕಿದೋ ಎಲ್ಲ ನೋಡಪ್ಪ, ಮೂಲ ಕಾರಣ ದೇವರೇನೆ. ಎಲ್ಲೆಲ್ಲಿ ದೇವರನ್ನ ಕಾರಣ ಅಂತ ಕರಿತೇವೆ, ಎರಡರ್ಥನೇ ಕರಿಬೇಕು. ಒಂದು ಅರ್ಥ ಏನು? ಮೂಲ ಕಾರಣ ಅಂತ ಒಂದು ಅರ್ಥ. ಇನ್ನೊಂದು ವಾಯುವಿನಲ್ಲಿ ಇದ್ದು ಸೃಷ್ಟಿ ಮಾಡೋದು ತಾನೇ ಇನ್ನೊಂದು ಕಾರಣ. ಇದು ಎಲ್ಲರೂ ಹೇಳಕ್ಕೆ ಬರೋದಿಲ್ಲ, ದೇವ್ರ ಮಹಿಮೆ ಇದು. ದೇವರು ಎರಡು ಸೃಷ್ಟಿ, ಒಂದು ರೀತಿ ಹೀಗೂ ಸೃಷ್ಟಿಕರ್ತನಾಗ್ತಾನೆ, ಡೈರೆಕ್ಟು ಸೃಷ್ಟಿಕರ್ತನಾಗ್ತಾನೆ. ಡೈರೆಕ್ಟ್ ಆಗದೆ ಹೋದ್ರೆ ಏನಾಗ್ತಿತ್ತು ಗೊತ್ತಾ? ದೇವ್ರಿಗೆ ಡಿಪೆಂಡೆನ್ಸ್ ಬಂದ್ಬಿಡೋದು. ನೋಡಪ್ಪ ಅವನು ಕೇಸ್ ವರ್ಕರ್ ಬಂದಿಲ್ಲ, ನಾಳೆ ಬಾ ಅಂತ ಹೇಳಿದಾಗ ಅದಿಲ್ಲ. ನಾ ಮಾಡ್ತೀನಿ, ಗೊತ್ತಾಯ್ತಾ? ನಿನಗೆ ಚಾನ್ಸ್ ಕೊಟ್ಟಿದ್ದೀನಿ ಅಷ್ಟೇ, ಇಲ್ಲ ನಾನು ಮಾಡಿ ಹಾಕ್ತೀನಿ ಅಷ್ಟೇ. ಮತ್ತು ನೀನು ಮಾಡ್ಬೇಕಾದ್ರೂ ನಾನೇ ಮಾಡೋದು. ಇದು ಅಧ್ಯಾತ್ಮ ಹೈಯೆಸ್ಟ್. ಇದನ್ನು ಯಾರು ಹೇಳಕ್ಕೆ ಹೋಗಲಿಲ್ಲ. ಅಜ ಒಬ್ಬರೇನೆ ಬಿಡಿಸಿ, ಬೇರೆ ಎಲ್ಲ ಇತ್ತು, ಯಾರು ಹೇಳಲಿಲ್ಲ. ಅದು ಮನೇಲಿ ಅಡುಗೆ ಎಲ್ಲ ಪದಾರ್ಥ ಅಡುಗೆ ಮಾಡ್ಲಿಕ್ಕೆ ಬರುತ್ತಾ? ಅಡುಗೆ ಮಾಡ್ಲಿಕ್ಕೆ ಎಲ್ಲ ಪದಾರ್ಥ ಇದ್ದು ಬರೋದ, ಎಲ್ಲರೂ ಅಡುಗೆ ಮಾಡಿಬಿಡ್ತಾರೆ. ಮಾಡ್ಲಿಕ್ಕೆ ಬರೋದಿಲ್ಲ. ಮನೆ ಅಡುಗೆ ಮಾಡೋರೇ ಬೇರೆ, ದೊಡ್ಡ ಅಡುಗೆ ಮಾಡೋರೇ ಬೇರೆ. ದೊಡ್ಡ ಅಡುಗೆ ಸಣ್ಣ ಅಡುಗೆ ಬರೋದಿಲ್ಲ ಅವರಿಗೆ. ಇಬ್ಬರು ಮಾಡೋದೇ ಕೆಲಸ ಹಾಳು ಮಾಡಿಬಿಡ್ತಾರೆ ಅವ್ರು. ಯಾಕೆ ಇಷ್ಟಿಷ್ಟು ಹಾಕಿಬಿಡ್ತಾರೆ, ಹೋಗ್ಬಿಡುತ್ತೆ. ದೊಡ್ಡ ಅಡುಗೆ ಮಾಡೋರೇ, ಚಿಕ್ಕ ಅಡುಗೆ ಮಾಡೋದೇ ಬೇರೆ. ಅದು ಎಲ್ಲದೂ ಮಾಡೋದು ಭಗವಂತ ಒಬ್ಬನೇನೆ. ಇವನ್ನೆಲ್ಲ ಓದೋದಲ್ಲ, ಮನಸ್ಸಿಗೆ ಗಟ್ಟಿ ಮಾಡ್ಕೋಬೇಕಂತ. ಪ್ರತಿಯೊಂದು ತತ್ವ ಕೂಡ ಏನೇ ಬಂದಿರಲಿ ಈ ಕ್ರಮ ಅನುಸರಿಸಿ ಬರುತ್ತೆ. ದೇವ್ರ ವ್ಯಾಪಾರ ಇಲ್ಲ ಅಂತ ಹೇಳಲೇಬಾರದು. ನೋಡಿ, ಮೂಲ ಕಾರಣ ಯಾತಕ್ಕೆ ಕಾಣೋದಿಲ್ಲ ಅಂದರೆ, ನಮಗೆ 3-4 ಜನ ಕಾಣ್ತಾರೆ, ಆಮೇಲೆ ಕಾಣೋದೇ ಇಲ್ಲ. ಮೂಲ ಕಾರಣ ಕಾಣೋದೇ ಇಲ್ಲ. ಅದು ಮೂಲ ಕಾರಣ ಕಾಣೋದೇ ಇಲ್ಲ. ವೆರಿ ಸಿಂಪಲ್. ಅದು ನಿಮ್ಮ ಮುತ್ತಾತ್ರ ತೋರ್ಸೋಕ್ಕೆ ಬರೋದಿಲ್ಲ. ದೇವ್ರು ನೀನು ತೋರಿಸ್ತೀನಿ, ನೀನೀಗ ಮುಗಿದೋಯ್ತು. ಇನ್ನೊಂದು ಕಾರಣ ಕಾಣೋದಿಲ್ಲ, ಯಾವುದು? ಒಳಗಿರೋ ಕಾರಣ ಕಾಣೋದಿಲ್ಲ. ದೇವ್ರು ಎಲ್ಲಿಂದ ಮಾಡ್ತಾನೆ? ಒಳಗಿದ್ದು ಮಾಡ್ತಾನೆ, ಅದು ಕಾಣೋದಿಲ್ಲ. ಎರಡು ಕಾರಣಕ್ಕೆ ದೇವರು ಕಾಣೋದಿಲ್ಲ. ಬಟ್ ಪ್ರಧಾನ ಅಂದರೆ ಅವೇ, ಬೇರೆದೇ ಕಾಣೋದು. ಕಾರ್ಯಕ್ರಮದಲ್ಲಿ ಕಾಣೋದೆಲ್ಲ ಬೇರೆ ಬೇರೆಯವರೇ. ಮುಖ್ಯಸ್ಥ ಇರೋದಿಲ್ಲ. ಬಡಿಸ್ಬೇಕಾದ್ರೆ ಬಡಿಸೋರು ಕಾಣುತ್ತಾರೆ, ಅಡಿಗೆ ಕಾಣಿಸ್ತದೆ, ಯಜಮಾನ ಎಲ್ಲೋ ಇರ್ತಾನೆ. ಗೊತ್ತಾಯ್ತಾ? ಸಣ್ಣ ಸಾವಿರಾರು ಜನದ ಯಜಮಾನನೇ ಕಣ್ಣಿಗೆ ಕಾಣೋದಿಲ್ಲ. ಅನಂತಾನಂತ ಜೀವರ ಯಜಮಾನ ಪರಮಾತ್ಮ. ಅದರಿಂದ ಏನಾಗೋದಿಲ್ಲ. ಅದಕ್ಕೆ ಇವನೇನು ಮಾಡ್ತಾರೆ ಗೊತ್ತಾ? ಊಟಕ್ಕೆ ಬಂದಾಗ ಬಡಿಸೋದೇ ಥ್ಯಾಂಕ್ಸ್ ಹೇಳೋದಿಲ್ಲ, ಹುಡ್ಕೊಂಡು ಹೋಗ್ತಾರೆ. ಅದು ಜಿಜ್ಞಾಸ ಅಂದರೆ ಜಿಜ್ಞಾಸ. ಯಾರು ಮಾಡಿಸಿದ್ದಿದ್ದಾನೆ ಅಂತ ಕೇಳ್ತಾರೆ. ಚೆನ್ನಾಗಿಲ್ದವ್ರು ಬೈದೋಗ್ಬಿಡ್ತಾರೆ. ಇಲ್ಲ, ಭಾರಿ ಚೆನ್ನಾಗಿಲ್ಲ ಹುಡ್ಕೊಂಡು ಹೋಗ್ತಾರೆ. ಯಾರು ಮಾಡಿಸಿದ್ದು ಹೇಳಿ, ನಾವು ನೋಡ್ಬೇಕು. ಅವರು ಕೇಳಿಬಿಟ್ಟು ಎರಡು ಭಾಳ ಕೃತಜ್ಞತೆ ಹೇಳ್ತಾರೆ, ಇದು ಮಾಡ್ತಾನೆ, ಹೇಗೆ ಮಾಡಿದರೆ ಏನು ಮಾಡಿದ್ರೆ ತಿಳ್ಕೊತಾನೆ, ಅದು ಗೈಡೆನ್ಸ್ ತಗೋತಾನೆ. ಗೊತ್ತಾಯ್ತಾ? ಇದು ವಿವೇಕ. ಅದಕ್ಕೆ ಜಿಜ್ಞಾಸೆ ಅಂತ ಶುರುವಾಗಿ. ಜಿಜ್ಞಾಸೆ ಇಲ್ಲ ಅವ್ರದ್ದು ಬುಡ್ದವ್ರಿಗೆ ಏನು ಅನಿಸುತ್ತೆ? ಬಡಿಸೋರೇ ಅಡುಗೆ ಅವರೇ ಯಜಮಾನರು ತಿಳ್ಕೊಂಬಿಟ್ರೆ ಗತಿ ಏನು? ಸಾಧ್ಯ ಇಲ್ಲ. ಇದು ಮಾಡ್ತಿರೋದು ಹಾಗೆ. ಈಗ ಪ್ರತಿಯೊಬ್ಬ ಯಜಮಾನರು ನಾವು ತಿಳ್ಕೊಂಡಿರೋದು ತಪ್ಪು. ಎಲ್ಲ ಡೆಲಿವರರ್ಸ್ ಬರೆದವರು ಏನಲ್ಲ, ಓನರ್ಸ್ ಅಲ್ಲೇ. ಅದು ತಿಳಿ ಬ್ರಹ್ಮ ಜಿಜ್ಞಾಸೆ ಮಾಡಿ 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 ಗಟ್ಟಿ ಆಗುತ್ತೆ. ಹಾಂ ಹಾಂ ಯಾರು? ಎಲ್ಲಿ? ಅಲ್ಲ, ವಾಯುದೇವರು ಒಳಗಿದ್ದು ಸೃಷ್ಟಿ ಮಾಡೋನು ಪರಮಾತ್ಮನೇ. ಅದು ಸಿಂಪಲ್. ವಾಯೋರಗ್ನಿ, ಮತ್ತು ಅಗ್ನಿ ಒಳಗಿದ್ದು ಅಪಹ, ಮತ್ತು ಅದ್ಭ್ಯ ಪೃಥಿವಿ. ಪ್ರತಿ ಸ್ಟೇಜಲ್ಲೂ ದೇವರು ಬೇಕು. ಅದಕ್ಕೆ ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ಅನುವ್ಯಾಖ್ಯಾನ ಮೊದಲ ಶ್ಲೋಕದ ಅರ್ಥ ಇರೋದು ಅದೇ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಂ ಪ್ರಚಲೇ ಸುವಾಕ್ಯೈ ಅಶ್ಯೋದ್ಭವಾದಿತಂ ಅಶೇಷ ವಿಶೇಷತೋಪಿ. ಅಶೇಷ ವಿಶೇಷತೋಪಿ ಎಲ್ಲ ರೀತಿಯಿಂದ ಕರ್ತೃತ್ವ ದೇವರದೇ. ಯಾವ ರೀತಿ ಬೇಕಾದ್ರೆ ಯೋಚನೆ ಮಾಡೋ, ಅಲ್ಟಿಮೇಟ್ ಎಲ್ಲಿ ಹೋಗ್ಬೇಕದು? ದೇವರ ಹತ್ರನೇ ಹೋಗ್ಬೇಕು. ಅಶೇಷ ವಿಶೇಷ ಟಿಕಾರ ಬರೀತಾರೆ ಅರ್ಥನ, ಅದು ಟಿಕಾರ ವೈಶಿಷ್ಟ್ಯ. ಅದು ಅಶೇಷ ವಿಶೇಷ ಅಂದರೆ ಏನು? ಒಂದು ಕಡೆ ಒಬ್ಬನು ಮಾಡಿ ಹೋಗ್ತಾನೆ. ಮೇಸನ್ನೆಲ್ಲ ಪೇಂಟರ್ ಅಲ್ಲ, ಅವನು ಮೇಸನ್ ಪೇಂಟರ್ ಅಲ್ಲ.
ಆ ಪೇಂಟರ್ ಕೂಡ ಪೇಂಟಿಂಗ್ ಅಷ್ಟೇ ಕೆಲಸ ಒಂದು, ಈ ಫ್ಲೋರಿಂಗ್ ಎಲ್ಲ ಅವನು ಸಂಬಂಧಪಟ್ಟಿದ್ದಲ್ಲ. ಆದರೆ ದೇವ್ರು ಹಾಗಾದ್ರೆ ಪ್ರತಿಯೊಬ್ಬರೊಳಗೆ ನಿಂತು ಮಾಡ್ತಾನೆ. ಇದು ವಿಶೇಷ. ಮಾಡಿಸ್ತಾನೆ, ಒಳಗೆ ನಿಂತು ಮಾಡ್ತಾನೆ, ಮಾಡಿಸುವ. ಇದು ಎಲ್ಲೂ ಇಲ್ಲ. ಯಾಕೆ? ದೇವರೆಲ್ಲ ಉಳಿದವರಾದ್ರಿಂದ ಎಲ್ಲೂ ಕಾಣೋದಿಲ್ಲ. ದೇವರೆಲ್ಲ ಯಾತಕ್ಕೆ ಕಾಣುತ್ತೆ ಅಂದರೆ ಆಗಿರೋದ್ರಿಂದಲೇ ಕಾಣೋದು. ಓಂ ಆಪಹ ಓಂ. ಇನ್ನು ಮತ್ತೆ ಅದೇ ಪ್ರಶ್ನೆ ಬಂತೀಗ, ಹೋಲಿ ಬಿಡಿ, ಅಗ್ನಿ ನೀರು ತಾನೇ ಬರುತ್ತೆ ಅಂತ ಯಾಕೆ ಹೇಳಬಾರದು? ಬರೋದು. ಅದಕ್ಕೆ ಅಗ್ನಿ ಒಳ್ಳೆ ಮಳೆ ಬರೋಕೆ ಪಡೀತು ನೋಡಿದ್ರೆ ಅಲ್ಲಿ ಏನಿದೆ, ಅಲ್ಲಿ ಅಗ್ನೇರಾಪಹ ಗೊತ್ತಾಯ್ತಾ? ಅಗ್ನೇರಾಪ. ಇನ್ನು ಮಳೆ ಬರುತ್ತೆ ಅಂತ ಜೋರು ಮಿಂಚು ಸಿಡ್ಲು ಶುರುವಾಗಿಬಿಟ್ರೆ ಮಳೆ ಬರುತ್ತೆ. ಎಲ್ಲಷ್ಟು ಉಪನಿಷತ್ತಿನ ಥಿಯರಿ ಅದೆಲ್ಲ. ಅದೇ ಬೇಸಿಗೆಯಲ್ಲಿ ಬಿಸಿಲು, ನೀರು ಬರೋಕ್ಕೆ ಶುರು ಆಗುತ್ತಾಗಲಿ. ಬಿಸಿಗೆ ಏನು ಬರುತ್ತೆ? ಅಗ್ನಿಯಿಂದ ನೀರು ಬರುತ್ತೆ, ಅಗ್ನಿಯಿಂದ. ಗೊತ್ತಾಯ್ತಾ? ಅದು ಆರಿಸ್ಬೇಕಾದ್ರೆ ಏನು ಮಾಡಬೇಕು? ಜಾಸ್ತಿ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಬೇಕು. ಒಂದು ವಸ್ತು ಯಾವುದನ್ನು ಸೃಷ್ಟಿ ಮಾಡುತ್ತೋ ಆ ವಸ್ತು ಜಾಸ್ತಿ ಆದಾಗ ಇದು ಹೋಗಿಬಿಡುತ್ತೆ ವಾಪಸ್. ಗೊತ್ತಾಯ್ತಾ? ಲಯ ಅದು. ಅದಕ್ಕೆ ಹೇಳ್ತಾರೆ ಯಾವುದರಿಂದ ಹುಟ್ಟಿದ ಲಯ ಅದರಿಂದನೇ ಆಗಬೇಕು. ಗೊತ್ತಾಯ್ತಾ? ವಾಯುವಿನಿಂದ ಅಗ್ನಿ ಬಂದು ಏನು ಬಂತು? ವಾಯುವಿನಿಂದ ಅಗ್ನಿ ಬಂತು. ಗೊತ್ತಾಯ್ತಾ? ಅಗ್ನಿ ಆರಿಸ್ಬೇಕಾದ್ರೆ ಮತ್ತೇನು ಬೇಕೀಗ? ಗಾಡಿ ಸ್ವಲ್ಪ ಹಾಕಿರೋ ಬಿಡುತ್ತೆ, ಜಾಸ್ತಿ ಆರಿ ಹೋಗ್ತದೆ. ಅದು ಸ್ವಲ್ಪ ಇದ್ದಾಗ ಅದು ಏನು ಮಾಡುತ್ತೆ? ಹುಟ್ಟಿ ಬರುತ್ತೆ. ಜಾಸ್ತಿ ಇದ್ದಾಗ ಆರಿಸ್ಬಿಡುತ್ತೆ. ಇದೇ ಲಯ ಪ್ರೋಸೆಸ್. ಲಯದ ಪ್ರೋಸೆಸ್ ಆಗಿ ಸೃಷ್ಟಿ ಪ್ರೋಸೆಸ್. ಇದು ನ್ಯಾಚುರಲ್ ವೈದ್ಯ. ಇದು ಇನ್ನು ಅನುಸಂಧಾನ ಇದ್ದವ್ರಿಗೆ ಏನು ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊಡೋದು, ಹೊರಗಡೆ ಹೋಗಿಬಿಡುತ್ತೆ. ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊಡೋದು ಬೇರೆ, ಇಲ್ಲಿ ರೀತಿ ಮಾಡೋದು ಬೇರೆ. ಅದು ಗೊತ್ತಿಲ್ಲದ ಹೋದಾಗ ಏನು ಮಾಡಿಬಿಟ್ಟು ಹೊರಗಿಂದೆಲ್ಲ ಸೇರಿಸೋಕೆ ಶುರು ಮಾಡಿ. ಬ್ರಹ್ಮೈ ವೇದಮಗ್ರೆ ಆಸೀತ್ ಅಪೋ ಅಸೃಜತ ತದಿದಂ ಸರ್ವಂ ಇತಿ ಶ್ರುತೇ ಅಗ್ನೇರಾಪಹ ಇತ್ಯುಕ್ತೇಪಿ ಬ್ರಹ್ಮಣಃ ಏವ ಆದಿಸೃಷ್ಟಿ. ಆದಿಸೃಷ್ಟಿ ಮಾಡಿದ ಪರಮಾತ್ಮನೇ, ಮೂಲ ಕಾರಣ ಇಲ್ಲಿ ನೋಡಿದರೆ ನೀರು ಬರೋದು ಎಲ್ಲಿಂದ? ಬೆಂಕಿಯಿಂದ. ಇಲ್ಲಿ ನೀರು ಬರೋದು ಬೆಂಕಿಯಿಂದ. ಆದರೆ ಮೊದಲು ಬಂದಿದ್ದು ಬೆಂಕಿಯಿಂದ ಬರಲೇ ಇಲ್ಲ. ಮೊದಲೇ ಸೃಷ್ಟಿ ಮಾಡಿದ್ದ್ಯಾರು? ನೀರು. ರೈತರೇ ಹೇಳೋದು ಅದನ್ನೇ, ಫಸ್ಟ್ ಸೃಷ್ಟಿ ಮಾಡಿದ್ದು ಆ ನೀರನ್ನೇ. ಮನೆಯಲ್ಲಿ ಏನೇ ಕೆಲಸ ಮಾಡೋದು ಫಸ್ಟ್ ಏನು ಬೇಕು? ನೀರು ಬೇಕು. ಅಡಿಗೆ, ದೇವ್ರ ಪೂಜೆ ಏನೇ ಬೇಕು, ನೀರು ಬೇಕೇ ಬೇಕು. ಗೊತ್ತಾಯ್ತು? ಪ್ರತಿಯೊಂದಕ್ಕೂ ಮೂಲ ಕಾರಣ ಊಟ ಬರ್ತಾ ಇದ್ದೀಗ. ಸೊ ಅದನ್ನು ಸೃಷ್ಟಿ ಮಾಡಿದ್ದ್ಯಾರು? ನಾರಾಯಣ. ಇಲ್ಲಿ ಹೋಯ್ತು ವ್ಯಾಪ್ತಿ ಈಗ. ಆದ್ದರಿಂದನೇ ಮುಂದೆ ಇಲ್ಲಿ ಸೃಷ್ಟಿ ಮಾಡೋದು ದೇವರೇನೆ, ಅಗ್ನಿ ಒಳಗೆ ನಿಂತು ಮಾಡೋದು ದೇವರೇನೆ. ಶಬ್ದೋಕ್ತ. ಇವರೇನು ಮಾಡಿದ? ರಾವಣ ನಾನು ಬೆಂಕಿ ಇಡ್ತೀನಿ ಅಂತ ಇಟ್ಟ. ಗೊತ್ತಾಯ್ತಾ? ರಾವಣ ಬೆಂಕಿ ಇಟ್ಟ. ಆ ಬೆಂಕಿ ಏನು ಮಾಡಲೇ ಇಲ್ಲ. ಹನುಮಂತ ಬೆಂಕಿ ಇಟ್ಟ, ಸುಟ್ಟಕ್ಕೆ ಶುರುವಾಯಿತು. ಯಾಕೆ? ವಾಯುವರಗ್ನಿ. ಅದು ಪ್ರೋಸೆಸ್ಸು ಸರಿಯಾದ ಅಗ್ನಿ. ಅದು ಇದೆಂಥದ್ದು? ಇದು ಡೂಪ್ಲಿಕೇಟ್ ಮಾಡ್ಕೊಂಡು ಹೊರಟವರು. ಅದೇನಾಗಲೇ ಇಲ್ಲ. ತಮ್ಮ ಮರುಸಕೋ ಹುತಾಶ, ಸುಳ್ಳಕ್ಕಾಗಲೇ ಇಲ್ಲ. ಆ ಅಗ್ನಿ ಸುಡೋ ಚಾನ್ಸೇ ಇಲ್ಲ. ಯಾತಕ್ಕೆ? ಹುಟ್ಟಿದ್ದೇ ಅದರಿಂದ. ಉಪಜೀವ್ಯ ಯಾವುದಲ್ಲಿ? ಅದು ಅರ್ಥ ಆಗೋದು. ಅದು ಉಪಜೀವದ ಅರ್ಥ ಆಗೋದು ಅಷ್ಟು. ಅದೇ ಜೀವ ತೆಗೆದುಕೊಳ್ಳೋದು. ಅದು ಯಾವುದರಿಂದ ಹುಟ್ಟುತ್ತಾ ಅದು ಉಪಜೀವ್ಯ. ಹುಟ್ಟಿದ್ದು ಉಪಜೀವಕ, ಅದು ಮೇನ್. ಅದು ಅದ್ರ ಡಿಪೆಂಡೆಂಟ್ ಇದು ಉಪಜೀವಕ. ಸೊ ಅಗ್ನಿಗೆ ವಾಯುದ ಉಪಜೀವಿ ಯಾವುದು? ಅಗ್ನಿ ಉಪಜೀವಿ ಯಾರು? ವಾಯು. ಆದ್ದರಿಂದನೇ ಅವ್ನು 40 ವರ್ಷ ಚಾನ್ಸೇ ಇಲ್ಲ. ಇವನೇನು ಕೊಟ್ಟ ಗೊತ್ತಾ? ಎಂಕ್ವೈರಿ ಕಳಿಸ್ತಾ, ಅಟೆಂಡರ್ ಕಳಿಸ್ತಾ, ಅವ್ನು ಚೀಫ್ ಅವ್ರು. ಇವನೇನು ಎಂಕ್ವೈರಿ ಮಾಡ್ತಾನೆ ಅವ್ರನ್ನ? ಸ್ಟಾಪ್. ಅದೇ ತಪ್ಪಾಯ್ತು. ಇನ್ನೊಂದು ಸರ್ತಿ ಆಗಿತ್ತು. ಹೋಮ್ ಮಿನಿಸ್ಟ್ರ್ ಮೇಲೆ ಇದೇನು ಎಲ್ಲರಿಗೂ ಗೊತ್ತಿದೆ. ಹೋಮ್ ಮಿನಿಸ್ಟ್ರ್ ಮೇಲೆ ಎಂಕ್ವೈರಿ. ಪೊಲೀಸರು ಎಲ್ಲಿರ್ತಾರೆ? ಹೋಮ್ ಮಿನಿಸ್ಟ್ರ್ ಕಂಟ್ರೋಲ್ ಬಿ ಫಾರಮ್ ಕೊಟ್ಟು ಮುಗಿಸ್ಬಿಟ್ರಿ ಗತಿ. ಅದು ತಮಾಷೆ ಊರು ಬಸ್ತಿರೇ ಮಾಡಲಿಲ್ಲ. ಅದು ಯಾಕೆಂದರೆ ಒಳಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತವೆ. ನಾನು ನಾಟಕ ಅದಲ್ಲ, ಉಳಿದವರು ಇರೋ ಹೊರಗೆ ಕೂತಿರ್ತಾರೆ ಅಷ್ಟೆ. ಅಂದರೆ ಅದೇ ಅಗ್ನಿ ಏನೂ ಮಾಡಲಿಲ್ಲ. ನದಾಹ ತಮ್ಮ ಮರುತ್ಸಕೋ ಹುತಾಶರ. ಇಲ್ಲಿ ಸಖ ಶಬ್ದಕ್ಕೆ ಉಪಜೀವಿ ಅಂತ ಮಾಡಬೇಕು, ಈ ಫ್ರೆಂಡ್ ಅಂತ ಮಾಡಬಾರ್ದು. ಗೊತ್ತಾಯ್ತಾ? ಬ್ರಹ್ಮೈ ವೇದಮಗ್ರೆ ಆಸೀತ್ ತದಪೋ ಅಸೃಜತ. ಇವೆಲ್ಲ ಓದಿದರೆ ಪ್ರತಿ ಇದರಲ್ಲೂ ಜ್ಞಾಪಕ ಬರುತ್ತೆ ನಮಗೆ. ನೀರು ತಂದ ತಕ್ಷಣ ಜ್ಞಾಪಕ, ಒಳಗೆ ದೇವ್ರು ಮಾಡಿ ಸೃಷ್ಟಿ ಮಾಡಿದ್ದು. ಗೊತ್ತಾಯ್ತಾ? ಅಗ್ನಿ ಬಂತು, ದೇವ್ರು ಸೃಷ್ಟಿ ಮಾಡಿದ. ಇವೆಲ್ಲ ಬರೋದ್ರಿಂದ ಪ್ರಹ್ಲಾದನಿಗೆ ಏನು ಯೋಚನೆ ಇರಲಿಲ್ಲ. ನೀನು ಅಗ್ನಿ ಇಡ್ತೀಯ, ಮೂಲ ಅಲ್ಲಿಂದ ಸ್ವಿಚ್ ಆಫ್ ಮಾಡಿಬಿಡ್ತೀನಿ ಅಂತ ನಾನು. ಗೊತ್ತಾಯ್ತಾ? ನೀನು ಮುಟ್ಟಿದ್ರು ಹೊರಗಿನಿಂದ, ನಾನು ನೀರು ಹಾಕಿ ಈ ಸ್ವಿಚ್ಚು ನಾನು ಮೇಲ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೇನೆ. ಮೇಲ್ ಸ್ವಿಚ್ ಆಫ್ ಮಾಡಿದಾಗ ಯಾವ ಸ್ವಿಚ್ಚು ವರ್ಕ್ ಮಾಡೋದೇ ಇಲ್ಲ. ಇದು ಅನುಸಂಧಾನ. ಇದು ಅದರ ಶಾಸ್ತ್ರ ಸುಮ್ಮನೆ ಓದೋದಲ್ಲ, ಅಪ್ಲೈ ಮಾಡಿಕೊಂಡಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ಭದ್ರಕಾಳಿ ಬೆಲೆ ಸುಮ್ಮನೆ ಕೂತಿದ್ದಾರೆ ನೋಡೋದಕ್ಕೆ. ಸುಮ್ಮನೆ ಕೂತಿಲ್ಲ ಅಂತ ದೇವರು ಧ್ಯಾನ ಮಾಡ್ತಾ ಇದ್ದಾನೆ. ಭರತ ಸುಮ್ಮನೆ ಕೂತರೆ ಉಳಿತಿದ್ದಿಲ್ಲ, ದೇವರು ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ಟ. ಅದೇನಾಯ್ತು? ಇಲ್ಲಿ ಬಂದೆ, ಆ ಮೇಲಿಂದ ಫೋನ್ ಬಂತಲ್ಲ, ನಿಲ್ಲಿಸಿಬಿಡ್ತಾರೆ. ಭದ್ರಕಾಳಿ ಏನೂ ಮಾಡೋಂಗಿಲ್ಲ, ಇವನ್ನೇ ಹೊಡೆದಾಕ ಹೋಗಿ. ಅಂದರೆ ಏನು ಹೊರಗೆ ಮಾಡ್ತಿದ್ದೀವಿ, ಒಳಗೆ ಮಾಡ್ತಾರೆ. ಅದಕ್ಕೆ ಅಧ್ಯಾತ್ಮ ಅಂತ ಕರೆಯೋದು. ಗೊತ್ತಾಯ್ತಾ?
ನಾವು ಸುಮ್ಮನೆ ಓದಿ ಬಿಟ್ಬಿಟ್ರೆ ಉಪಯೋಗ ಇಲ್ಲ, ಅದು ಪೂರ್ತಿ ಅನುಸಂಧಾನಕ್ಕೆ ಬರಬೇಕು. ದುಃಖ ಬಂದ ನೀರು ಬರುತ್ತೆ ಅದಕ್ಕೆ, ದುಃಖ ತಾಪ ಕೊಡುತ್ತೆ, ತಾಪ ಆಗಿದ್ದಕ್ಕೆ ದುಃಖ ಬಂದು ಅದಕ್ಕೆ ಕಣ್ಣೀರಾಗಿ ಹೊರಗೆ ಬರುತ್ತೆ. ಗೊತ್ತಾಯ್ತಾ? ಸರಿ, ಉಪನಿಷತ್ತರ ಮಾತು ನೆನಪಡ್ಕೋಬೇಕು. ಅದು ದುಃಖದಲ್ಲೂ ನೆನಪಾಗತ್ತಾಗ, ದೇವ್ರ ವ್ಯಾಪಾರ ನೆನಪಾಗತ್ತೆ, ಆಗ ಅವನು ಕಾಮ ಆಗಿಬಿಡುತ್ತೆ. ತಿಳಿತಾ? ಆರಿಸ್ಬೇಕಾದ್ರೆ ಏನು ಮಾಡಬೇಕು? ಈಗ ಅದಕ್ಕೆ ನೀರು ಹಾಕ್ಬೇಕು ಅಷ್ಟೇ. ನೀರು ಎದ್ದು ಶಾಸ್ತ್ರ ಹೋದ್ರೆ ಹೋಗ್ಬಿಡು. ಅರ್ಜುನ ಮಾಶುಚ ಸಂಪದಂ ದೈವೀಂ, ಅರ್ಜುನ ಅಳಬೇಡ ಅಂತ ಹೇಳ್ತಾನೆ. ನೋಡಿದ್ರೆ ಜ್ಞಾನ ಕೊಟ್ಟರೆ ಅಳಬೇಡ ಅಷ್ಟೇ, ಸುಮ್ಮನೆ ಅಳಬೇಡ ಅಂದರೆ ಇಲ್ಲ. ಮೂಲ ಕಾರಣ ತೆಗೆದು ಮುಳುಚು ಚುಚ್ಚು ತೆಗೆದ ಬಿಡಬೇಕು, ಆ ರೀತಿ ಮಾಡುತ್ತೆ. ಅದನ್ನು ಅಪ್ಲಿಕೇಶನ್ ನಮ್ಮಲ್ಲಿ ಹೋಗಿದ್ದಕ್ಕೆ ಏನಾಯಿತು ಅಂದರೆ, ರಾಯರಂಥವ್ರು ಮಾಡಿದ್ದಕ್ಕೆ ಏನು ಮಾಡ್ತಿದ್ದಾರೆ, ವಂಡರ್ಸ್ ಮಾಡ್ತಿದ್ದಾರೆ. ಗೊತ್ತಾಯ್ತಾ? ತಾವು ಮಾಡ್ಕೊಂಡ್ರಲ್ಲ, ಎಂಥ ಕೆಲಸ ಬೇಕಾದ್ರೂ ಮಾಡ್ತಾರೆ. ವಾದಿರಾಜರಂಥವರೆಲ್ಲ ಅನುಭವಕ್ಕೆ ತಂದ್ಕೊಂಡ್ರಲ್ಲ. ಇವತ್ತು ಓದೋ ಲೆವೆಲಿಗೆ ನಿಂತು ಬಿಟ್ಟರೆ ಅದಲ್ಲ, ಸಹಿಸ್ತಾನೆ ಪ್ರಾಕ್ಟಿಕಲ್ಸ್ ಮಾಡ್ತಾ ಹೋಗ್ತಾರಲ್ಲ, ಜೊತೆಗೆ ಪ್ರಾಕ್ಟಿಕಲ್ಸ್ ಮಾಡ್ತಾ ಹೋಗ್ಬೇಕಾಗ್ತದೆ. ಆ ಮುಗಿಯೋ ಹೊತ್ತಿಗೆ ಪರ್ಫೆಕ್ಷನ್ ಬರುತ್ತೆ. ನಾವು ಪ್ರಾಕ್ಟಿಕಲ್ ಕಾನ್ಸೆಪ್ಟ್ ನಮ್ಮಲ್ಲಿ ಹೋಗಿಬಿಟ್ಟಿದೆ ಪೂರ್ತಿಯಾಗಿ. ಇತಿ ತೇಜೋ ಅಧಿಕರಣಂ, ಅಲ್ಲಿಗೆ ನಾಳೆ ದಿವಸ ಅದರ ಮುಂದಿನ ಭಾಗ ಒಂದೇ ಅಧಿಕರಣ ಆಗಿದ್ದು. ಬಟ್ ಮೇನ್ ಬೇಸಿಕ್ ಇರೋದು ಏನಂತ ಕೇಳಿದರೆ, ಪ್ರತಿಯೊಂದಕ್ಕೂ ಮೂಲ ಕಾರಣ ಪರಮಾತ್ಮ, ಅದನ್ನು ಒಪ್ಪಲೇಬೇಕು. ಮೂಲ ಕಾರಣ ಯಾತಕ್ಕೆ ಆಗ್ತಾನೆ ಅಂತ ಕೇಳಿದರೆ ಸಿಂಪಲ್, ಪ್ರತಿಯೊಂದಕ್ಕೂ ಬಿಂಬ ತಾನು. ಪರಮಾತ್ಮ ಎರಡು ರೀತಿ ಬಿಂಬ, ಪರಂಪರೆಯ ಬಿಂಬ ಹೌದು, ಡೈರೆಕ್ಟ್ ಬಿಂಬನೂ ಹೌದು. ಗೊತ್ತಾಯ್ತಾ? ಪರಂಪರೆಯ ಬಿಂಬನಾಗಿದ್ದಕ್ಕೆ ಮೇಲ್ನೋರ್ ಡಿಪೆಂಡೆನ್ಸ್ ಎಲ್ಲ ನಮಗಿದೆ. ಈಗ ಡೈರೆಕ್ಟ್ ಆಗಿದ್ದಕ್ಕೆ ಬಿಂಬರು ಉಪಾಸನೆ ಮಾಡಬೇಕಾಗುತ್ತೆ. ಎರಡೆರಡು ಇದು ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ದೇವರಿಗೆ. ಹೊರಗಿನ ಪ್ರಪಂಚದಲ್ಲಿ ಇಂಪಾಸಿಬಲ್, ಹೊರಗಿನ ಪ್ರಪಂಚದಲ್ಲಿ ಸಾಧ್ಯನೇ ಇಲ್ಲ. ಆಪಹ ಓಂ ಬ್ರಹ್ಮೈ ವೇದಮಗ್ರೆ ಆಸೀತ್ ತದಪೋವ ಸೃಜತ ಇತ್ಯಾದಿ ಸರ್ವೇ. ನಾಳೆ ಅನಂತ ಗುಣಪೂರ್ಣ